ಅದು ಮಂಗಳಗಿರಿ ಅನ್ನುವ ಒಂದು ಊರು. ಆ ಊರಿನಲ್ಲಿ ಒಂದು ಕುಟುಂಬವಿರುತ್ತದೆ. ಆ ಕುಟುಂಬವೇ ಊರಿಗೆ ದೊಡ್ಡದು. ಯಾವ ಸಮಸ್ಯೆ ಇದ್ದರೂ ಎಲ್ಲರೂ ಕೂಡ ಆ ಮನೆಗೆ ಓಡ್ತಾ ಇದ್ರು. ಆ ಮನೆಯ ದೊಡ್ಡವನ ಪ್ರಸಾದ್ ಅವರಿಗೆ ನ್ಯಾಯ ಹೇಳಿ ಕಳಿಸ್ತಾ ಇರ್ತಾನೆ. ಆ ಮನೆಯಲ್ಲಿ 3 ಸೊಸೆಯರಿರ್ತಾ ಇದ್ರು, ಅನಾಮಿಕಾ, ಅವನಿ, ಅಂಜಲಿ. ಅವರು ಅವರ ಗಂಡಂದಿರ ಜೊತೆ ಸಂತೋಷದಿಂದ ಅವರಿಗೆ ಕೊಟ್ಟ ರೂಮಿನಲ್ಲಿ ಇರ್ತಾ ಇದ್ರು. ಇನ್ನು ಅದು ಬೇಸಿಗೆ ಕಾಲವಾಗಿದ್ದರಿಂದ ಮಧ್ಯಾಹ್ನ ಬಿಸಿಯ ತೀವ್ರತೆಯನ್ನು ತಡೆಯಲಾರದೆ 3 ಸೊಸೆಯರು ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾರೆ. ಅತ್ತೆ, ಈ ಸಲ ಬಿಸಿಲು ಮಾಮೂಲಾಗಿಲ್ಲ. ರೂಮಿನಲ್ಲಿ ಫ್ಯಾನ್ ಇದ್ರು ಸರಿ, ಬಿಸಿಯಾಗಿ ಬರ್ತಾ ಇದೆ ಗಾಳಿ. ಎಸಿನೋ ಕೂಲರು ಇಲ್ದೇ ಇದ್ರೆ ಈ ಬೇಸಿಗೆ ಕಳೆಯೋದು ಕಷ್ಟ ಅತ್ತೆ. ಹೌದು ಅತ್ತೆ, ಈ ಸಲ ಬಿಸಿಲು ಬಹಳ ಹೆಚ್ಚಾಗಿರುತ್ತಂತೆ. ನಮ್ಮ ಮನೇಲಿ ಎಲ್ರಿಗೂ ಎಸಿ ಕೂಲರ್ ಇದ್ರೆ ಚೆನ್ನಾಗಿರುತ್ತಲ್ವಾ? ఏసీలు కూలర్లు ఉంటే బాగుంటది కదా. ಸರಿ ಅಮ್ಮ, ನೀವು ಹೇಳಿದ್ದು ನಿಜಾನೇ. ನಿಮ್ಮ ಮಾವನ್ನ ಕೇಳಿ ದುಡ್ಡು ಕೊಡಿಸ್ತೀನಿ. ನಾಳೆ ನೀವೇ ಹೋಗಿ ನಿಮಗೆ ಇಷ್ಟ ಬಂದಿದ್ದು ಕೊಂಡ್ಕೊಳ್ಳಿ. ಮಾರನೇ ದಿನ ಬೆಳಿಗ್ಗೆ ಶಾರದಾ ತನ್ನ ಗಂಡ ಪ್ರಸಾದನನ್ನು ಕೇಳಿ ದುಡ್ಡು ತೆಗೆದುಕೊಂಡು ಸೊಸೆಂದ್ರಿಗೆ ಕೊಡುತ್ತಾಳೆ. 3 ಎಷ್ಟೋ ಉತ್ಸಾಹದಿಂದ ಮಾರ್ಕೆಟ್ಗೆ ಹೊರಡುತ್ತಾರೆ. ಮಾರ್ಕೆಟ್ ಅಲ್ಲಿ ತರತರದ ಅಂಗಡಿಗಳಿರುತ್ತೆ. ಆದರೆ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ಅರಚುತ್ತಾ ಎಲ್ಲರನ್ನೂ ಆಕರ್ಷಿಸ್ತಾ ಇರ್ತಾನೆ. ಬನ್ನಿ ಸ್ವಾಮಿ ಬನ್ನಿ, ಮಾಯಾ ಕೂಲರ್, ಮಾಯಾ ಫ್ಯಾನ್, ಮಾಯಾ ಎಸಿ, ಬೇಕಾದವರು ಬನ್ನಿ. ಅವನ ಮಾತನ್ನು ಕೇಳಿ ಜನ ನಗುತ್ತಾ ಹೊರಟು ಹೋಗ್ತಾ ಇದ್ರು ಹೊರತು ಯಾರು ಕೊಂಡ್ಕೋತಾ ಇರ್ಲಿಲ್ಲ. ಅನಾಮಿಕಂಗೆ ಮಾತ್ರ ಯಾಕೋ ಅನುಮಾನ ಬರುತ್ತೆ. ಅವನ ಹತ್ರಕ್ಕೆ ಹೋಗ್ತಾಳೆ. ಏನ್ರಿ, ಮಾಯಾ ಕೂಲರ್, ಮಾಯಾ ಎಸಿ ಅಂತ ಇದ್ದೀರಾ? ಇದೇನಾದ್ರೂ ಮ್ಯಾಜಿಕ್ ಮಾಡುತ್ತಾ ಏನೋ? ಹೌದಮ್ಮ, ಇದು ಖಚಿತವಾಗಿ ಮಾಯಾನೇ ಮಾಡುತ್ತೆ. ಇದು ಕೇಳಿದ್ದೆಲ್ಲ ಕೊಡುತ್ತೆ. ಆದರೆ ಒಂದೇ ಒಂದು ನಿಬಂಧನೆ, ಇದು ಇರುವಷ್ಟು ದಿನ ನೀವು ಮನೆಯಲ್ಲಿ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದರೆ ಮಾತ್ರ ಇದರಿಂದ ನಿಮಗೆ ಕೆಟ್ಟದ್ದೇ ಎದುರಾಗುತ್ತೆ. ಪ್ರಾಮಾಣಿಕವಾಗಿದ್ದರೆ ಇದು ನಿಮಗೆ ವರ ಕೊಡುತ್ತೆ. ಅವನ ಮಾತನ್ನು ಕೇಳಿದ ಅವನಿ ತಕ್ಷಣ ಮುಂದಕ್ಕೆ ಬರುತ್ತಾಳೆ. ಸರಿ, ಹಾಗಾದ್ರೆ ನಂಗೆ ಎಸಿ ಕೊಟ್ಬಿಡಿ, 10,000ನೇ ಅಲ್ವಾ, ತಗೊಳ್ಳಿ ದುಡ್ಡು ಎಂದು ಎಸಿ ತೆಗೆದುಕೊಳ್ಳುತ್ತಾಳೆ ಅವನಿ. ನಂಗೆ ಕೂಲರ್ ಬೇಕು, ತಣ್ಣನೆ ಗಾಳಿ ಇದ್ರೆ ಸಾಕು ಎಂದು ಅವಳು ಕೂಲರ್ ತಗೋತಾಳೆ. ಇನ್ನು ಕಡೆದಾಗಿ ಒಂದು 5 ರೆಕ್ಕೆಯ ಫ್ಯಾನ್ ಮಾತ್ರವೇ ಮಿಕ್ಕಿರುತ್ತೆ. ಅನಾಮಿಕಾ ಅದನ್ನು ನೋಡಿ ಸಂಕೋಚಿಸುತ್ತಾಳೆ. ಅಯ್ಯೋ, ಈಗಾಗ್ಲೇ ನಮ್ಮ ಮನೆಯಲ್ಲಿ ಫ್ಯಾನ್ ಇದೆ, ಮತ್ತೆ ಫ್ಯಾನ್ ತಗೊಂಡು ಹೋದ್ರೆ ನಮ್ಮತ್ತೆ ಬೈತಾರೆ ಏನೋ ಅಂತ ಭಯವಾಗ್ತಾ ಇದೆ. ಭಯಪಡಬೇಡಮ್ಮ, ಇದು ಮಾಮೂಲಿ ಫ್ಯಾನ್ ಅಲ್ಲ, ಅದು 5 ರೆಕ್ಕೆಗಳ ಫ್ಯಾನು. ಗಾಳಿ ಬಹಳ ಅದ್ಭುತವಾಗಿ ಬರುತ್ತೆ. ನಿನಗೆ ಇದೇ ಕರೆಕ್ಟ್ ಅಮ್ಮ, ತಗೋ. ವ್ಯಾಪಾರಿ ಮಾತಿಗೆ ಸರಿ ಎಂದು ಅನಾಮಿಕಾ 5 ರೆಕ್ಕೆಗಳ ಫ್ಯಾನ್ ತಗೋತಾಳೆ. ಇನ್ನು 3 ಸೇರಿ ತಮ್ಮ ಮಾಯಾ ಯಂತ್ರಗಳ ಜೊತೆ ತಮ್ಮ ಮನೆಗೆ ಹೊರಡುತ್ತಾರೆ. ಅವನಿ ರೂಮಿನಲ್ಲಿ ಎಸಿ ಆನ್ ಮಾಡುತ್ತಾಳೆ. ಅದು ಮಂಜಿನ ಹಾಗೆ ತಣ್ಣಗಾಗಿ ಹೋಗುತ್ತದೆ. ರಿಮೋಟ್ ಪಕ್ಕದಲ್ಲಿಟ್ಟು ಸಂತೋಷ ಪಡ್ತಾ ಇರುವಾಗ ಅವಳ ಗಂಡ ಸುರೇಶ್ ಒಳಗಡೆಗೆ ಬರ್ತಾನೆ. ಅವನಿ, ಎಸಿ ಚೆನ್ನಾಗಿದೆಯೇ? ಅಂದಾಗೆ ಇಷ್ಟಕ್ಕೂ ಅಮ್ಮ ಕೇಳ್ತಾ ಇದ್ಲು, ನೀನು ಮಾರ್ಕೆಟ್ಗೆ ಹೋದಾಗ ಮಾವಯ್ಯನ್ಗೆ ಕೊಡಬೇಕಾದ 10,000 ರೂಪಾಯಿ ಬಾಕಿ ಕಟ್ಟಿದ್ಯಾ ಅಂತ ಕೇಳಿದ್ರು. ಅವನಿ ಮನಸ್ಸಿನಲ್ಲಿ, ಅತ್ತೆ ಎಸಿ ಕೊಂಡ್ಕೊಳ್ಳೋದಕ್ಕೆ ನನ್ಗೆ ಸ್ವಲ್ಪನೇ ದುಡ್ಡು ಕೊಟ್ಟಿದ್ದು, ಮಿಕ್ಕ ದುಡ್ಡು ಅವ್ರಿಗೆ ಕೊಡು ಅಂತಿದ್ರಲ್ಲ, ಆ ದುಡ್ಡಿನಿಂದ ಎಸಿ ಕೊಂಡ್ಕೊಂಡೆ. ಈ ವಿಷಯ ಹೇಳಿದ್ರೆ ಬೈತಾರೋ ಏನೋ ಎಂದು ಭಯಪಟ್ಟು ಅವನ ಹತ್ರ ಕಟ್ಟಿದೆ ರೀ ಅತ್ತೆ, ಅವ್ರಿಗೆ ಹೇಳ್ಬಿಡಿ ಆ 10,000 ಕೊಟ್ಟೆ ಅಂತ. ಅಷ್ಟೇ, ಮರುಕ್ಷಣ ಆ ಮಾಯಾ ಎಸಿ ಒಳಗಿಂದ ತಣ್ಣನೆ ಗಾಳಿ ನಿಂತು ಹೋಗಿ ಕಪ್ಪನೆಯ ಹೊಗೆ, ಬಿಸಿ ಬಿಸಿ ಬೆಂಕಿಯ ಕೆನ್ನಾಲಿಗೆಗಳು ಹೊರಗೆ ಬರಲಿಕ್ಕೆ ಶುರುವಾಗುತ್ತದೆ. ರೂಮ್ ಎಲ್ಲ ಬಿಸಿಯಾಗಿ ಹೋಗುತ್ತದೆ. ಆ ಎಸಿ ಭಯಂಕರವಾದ ಶಬ್ದ ಮಾಡ್ತಾ ಇರುತ್ತೆ. ಅವನಿ ಕಕ್ಕ ಬಿಕ್ಕಿ ಆಗುತ್ತಾಳೆ. ಅಮ್ಮೋ, ಇದೇನಿದು, ಎಸಿ ಸುಟ್ಟು ಹೋಗ್ತಾ ಇದೆಯಾ? ತಣ್ಣನೆ ಗಾಳಿ ಹೋಗಿ ಬೆಂಕಿ ಬರ್ತಾ ಇದೆ ಎಂದು ಕೇಕಿ ಹಾಕುತ್ತಾ ರೂಮಿನಿಂದ ಹೊರಗೆ ಓಡುತ್ತಾಳೆ. ಇಷ್ಟರಲ್ಲಿ ಅಲ್ಲಿ ಎಲ್ಲ ಮತ್ತೆ ಪ್ರಶಾಂತವಾಗಿ ಆಗಿ ಹೋಗುತ್ತೆ. ಅವನಿ ಗಾಬರಿಯಿಂದ ಮತ್ತೆ ಒಳಗಡೆಗೆ ಹೋಗ್ತಾಳೆ. ಏನ್ರಿ ಇದು, ನೀವ್ ಇಲ್ಲೇ ಬುದ್ಧನ ವಿಗ್ರಹ ಆಗಿ ನಿಂತು ಬಿಟ್ಟಿದ್ದೀರಾ? ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನನಗೇನು ಅನ್ನಿಸ್ಲಿಲ್ಲ. ನೀನು ಯಾಕೆ ಭಯಪಡ್ತಾ ಹೊರಗೆ ಓಡಿದ್ಯೋ ನಂಗೆ ಅರ್ಥವಾಗಿಲ್ಲ. ಆಕೆ ಆಶ್ಚರ್ಯ ಹೋಗಿ ಹಾಗೆ ನೋಡುತ್ತಾ ಇರುತ್ತಾಳೆ. ಇನ್ನು ಇದು ಹೀಗಿರುವಾಗ ಅಂಜಲಿ ತಮ್ಮ ಕೂಲರ್ ಆನ್ ಮಾಡಿಕೊಂಡು ಹಾಯಾಗಿ ಮಲಗಿರುತ್ತಾಳೆ. ಆಗಲೇ ಅತ್ತೆ ಶಾರದಾ ಅಲ್ಲಿಗೆ ಬರ್ತಾಳೆ. ಅಂಜಲಿ, ಇದಕ್ಕೂ ಮೊದಲು ಅಡಿಗೆ ಮನೆಯಲ್ಲಿ ಹೊಸದಾಗಿ ತಂದ 1/2 kg ತುಪ್ಪದ ಪಾತ್ರೆಯಲ್ಲಿ ಅರ್ಧನೇ ಇದೆ. ನೀನೇನಾದ್ರೂ ಉಪಯೋಗಿಸಿದ್ಯಾ ಅಮ್ಮ? ಅಂಜಲಿ ಆ ತುಪ್ಪದಿಂದ ತನ್ನ ರೂಮಲ್ಲಿ ಸ್ವೀಟ್ ಮಾಡ್ಕೊಂಡು ತಿಂದಿರ್ತಾಳೆ. ಆದ್ರೆ ಅತ್ತೆ ಬೈತಾರೆ ಅಂತ ಭಯಪಟ್ಟು, ಇಲ್ಲ ಅತ್ತೆ, ನಾನಂತೂ ನಿಜಕ್ಕೂ ಮುಟ್ಲೇ ಇಲ್ಲ. ನಿಜಕ್ಕೂ ಯಾವ್ದಾದ್ರು ಬೆಕ್ಕು ಬಂದು ಕುಡ್ದು ಹೋಗಿರುತ್ತೆ. ನಾನು ಅಡಿಗೆ ಮನೆ ಕಡೆ ತಲೆ ಹಾಕಿ ತುಂಬಾ ಹೊತ್ತಾಗಿದೆ ಎಂದು ಹಾಗೆ ಸುಳ್ಳು ಹೇಳಿದ್ದಾಳೋ ಇಲ್ಲವೋ. ಆ ಮಾಯಾ ಕೂಲರ್ ಒಳಗಿನ ನೀರು ಒಂದೇ ಸಲಕ್ಕೆ ಒಂದು ಕೆಸರು ಕೊಚ್ಚೆಯಾಗಿ ಬದಲಾಗಿ ತುಂತುರು ತುಂತುರಾಗಿ ಅಂಜಲಿ ಮುಖದ ಮೇಲೆ ಆ ರೂಮಿನ ತುಂಬಾ ಬೀಳಲಿಕ್ಕೆ ಶುರುವಾಗುತ್ತದೆ. ಕೊಚ್ಚೆಯ ವಾಸನೆಯಿಂದ ರೂಮೆಲ್ಲ ತುಂಬಿ ಹೋಗಿ ಬಿಡುತ್ತೆ. ಅದನ್ನು ನೋಡಿ ಅವರಿಬ್ಬರು ಆಶ್ಚರ್ಯದಿಂದ ನಿಲ್ತಾರೆ.
ಇನ್ನು ಇದು ಹೀಗಿರುವಾಗ ಅನಾಮಿಕಾ ರೂಮಿನಲ್ಲಿ ಮಾತ್ರ ವಿಚಿತ್ರವಾದ ಶಬ್ದ. ಅನಾಮಿಕಾ 5 ರೆಕ್ಕೆಗಳ ಫ್ಯಾನ್ ಕೆಳಗೆ ಮಲಗುತ್ತಲೇ ಆ ಗಾಳಿ ಆಕೆಗೆ ಹಿಮಾಲಯದಲ್ಲಿ ಇರುವ ಹಾಗೆ ತಣ್ಣಗೆ ಅನಿಸುತ್ತದೆ. ಆ ಹಾಯಲ್ಲಿ ಅನಾಮಿಕಾ ಗಾಢ ನಿದ್ರೆಗೆ ಜಾರಿ ಹೋಗುತ್ತಾಳೆ. ಅಷ್ಟರಲ್ಲಿ ಹಾಲಿನೊಳಗಿಂದ ಶಾರದಮ್ಮ ಗಟ್ಟಿಯಾಗಿ ಕೇಕೆ ಹಾಕಲಿಕ್ಕೆ ಶುರು ಮಾಡುತ್ತಾಳೆ. ಆ ಅರಚಾಟಕ್ಕೆ ಅನಾಮಿಕಾ ಬೆಚ್ಚಿ ಬಿದ್ದು ಎದ್ದು ಹಾಲೊಳಗೆ ಓಡ್ಕೊಂಡು ಬರ್ತಾಳೆ. ಆಗಲೇ ಅಲ್ಲಿ ಎಲ್ಲರೂ ಸಮಾವೇಶವಾಗಿರುತ್ತಾರೆ. ಏನಮ್ಮ ಇದು? ಅಂಜಲಿ ರೂಮ್ ಒಳಗಿಂದ ಏನೋ ಡ್ರೈನೇಜ್ ಆಗಿ ಕೊಚ್ಚೆ ಬರ್ತಾ ಇದೆ. ಅವನಿ ಎಸಿ ಇಂದೇನೋ ಹೊಗೆ ಬೆಂಕಿ ಬರ್ತಾ ಇದೆ. ಅನಾಮಿಕಾ, ನಿನ್ ರೂಮಿಂದ ಏನ್ ಬರ್ತಾ ಇದೆ? ಅಲ್ಲಿ ಕೂಡ ಬೆಂಕಿ ಬರ್ತಾ ಇದೆಯೇನೋ? ಇಲ್ಲ ಅತ್ತೆ, ನನ್ನ ರೂಮಿನಿಂದ ಕೇವಲ ತಣ್ಣನೆ ಗಾಳಿ ಮಾತ್ರವೇ ಬರ್ತಾ ಇದೆ. ಬೇಕು ಅಂದ್ರೆ ನೀವೇ ಹೋಗಿ ನೋಡಿ. ಶಾರದಮ್ಮ ಅಪನಂಬಿಕೆಯಿಂದ ಅನಾಮಿಕಾ ರೂಮಿನೊಳಗೆ ಹೋಗುತ್ತಲೇ 5 ರೆಕ್ಕೆಯ ಫ್ಯಾನ್ ಇಂದ ಬರ್ತಾ ಇರುವ ತಣ್ಣನೆ ಗಾಳಿ ತಗುಲುತ್ತಲೇ ಆಕೆಗೆ ಅಲ್ಲೇ ನಿದ್ದೆ ಹೋಗುವಷ್ಟು ಹಾಯ್ ಅನಿಸುತ್ತದೆ. ತಕ್ಷಣ ಹೊರಗೆ ಬಂದು ಎಲ್ಲರನ್ನೂ ಬೈತಾಳೆ. ನಿಜಕ್ಕೂ ಏನಾಗಿದೆ ನಿಮಗೆ? ಯಾಕೆ ಇಷ್ಟು ಹೆಚ್ಚು ರೇಟ್ ಕೊಟ್ಟು ಈ ವಿಚಿತ್ರ ವಸ್ತು ತಂದಿದ್ದೀರಾ? ಅಲ್ಲೇನ್ ನಡೀತಾ ಇದೆಯೋ ನನ್ಗೇನು ಅರ್ಥವಾಗ್ತಾ ಇಲ್ಲ, ನಿಜ ಹೇಳಿ. ಆಗ ಅನಾಮಿಕಾ ಆ ವ್ಯಾಪಾರಿ ಹೇಳಿದ ಪ್ರಾಮಾಣಿಕತೆಯ ರಹಸ್ಯವನ್ನು ಎಲ್ಲರಿಗೂ ವಿವರಿಸುತ್ತಾಳೆ. ಸುಳ್ಳು ಹೇಳಿದರೆ ಬರುವ ಶಿಕ್ಷೆಗಳು, ಸಿಗುವ ವರಗಳ ಬಗ್ಗೆ ಎಲ್ಲರಿಗೂ ಹೇಳುತ್ತಾಳೆ. ಆ ಮನೆಯ ಗಂಡು ಮಕ್ಕಳಿಗೆ ಆಸೆ ಬರುತ್ತದೆ. ನಿಜ ಹೇಳಿದ್ರೆ ಏನಾಗುತ್ತೆ ನೋಡೋಣ ಎಂದು ಎಲ್ಲರೂ ತಮ್ಮ ರೂಮಿನೊಳಗೆ ಹೋಗಿ ಆ ಯಂತ್ರಗಳ ಮುಂದೆ ತಾವು ಮಾಡಿದ ತಪ್ಪನ್ನೆಲ್ಲ ಒಪ್ಪಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ವಿಚಿತ್ರವೇನು ಅಂದರೆ ಅವರು ತಪ್ಪು ಒಪ್ಪಿಕೊಳ್ಳುತ್ತಲೇ ಎಸಿಯಿಂದ ಮಿಂಚುತ್ತಿರುವ ಬಂಗಾರದ ನಾಣ್ಯಗಳು ಉದುರಲಿಕ್ಕೆ ಶುರುವಾಗುತ್ತದೆ. ಕೂಲರ್ ಇಂದ ರಾಶಿಯಾಗಿ ನಾಣ್ಯಗಳು ಹೊರಗೆ ಬರುತ್ತೆ. ಫ್ಯಾನ್ ಇಂದ ಎಲ್ಲರನ್ನು ಆಶ್ಚರ್ಯಪಡಿಸುತ್ತಾ ಏಕವಾಗಿ ವಜ್ರಗಳು ಬರಲಿಕ್ಕೆ ಶುರುವಾಗುತ್ತೆ. ಹಬ್ಬಾ ಬಂಗಾರ, ಹಬ್ಬಾ ವಜ್ರ ಬರ್ತಾ ಇದೆ ಎಂದು ಎಲ್ಲರೂ ಕೇಕೆ ಹಾಕುತ್ತಾ ಆನಂದದಿಂದ ಕೂಗ್ತಾ ಇರ್ತಾರೆ. ಮನೆಯೆಲ್ಲ ಧನಕನಕ ವಸ್ತುಗಳಿಂದ ತುಂಬಿ ಹೋಗುತ್ತೆ. ಆ ಕೇಕೆಯ ಗಲಾಟೆಯಲ್ಲಿ ಶಾರದಮ್ಮ ಒಂದೇ ಸಲಕ್ಕೆ ಕಣ್ಣು ತೆಗೆಯುತ್ತಾಳೆ. ಸುತ್ತಲೂ ನೋಡಿದರೆ ತಾನು ಹಾಲಲ್ಲಿ ಕುರ್ಚಿಯಲ್ಲಿ ಮಲಗಿರ್ತಾಳೆ. ಹೊರಗಡೆ ಸೊಸೆಯರ ಅರಚಾಟನೂ ಇಲ್ಲ, ಬಂಗಾರವಾಗ್ಲಿ ವಜ್ರವಾಗ್ಲಿ ನಿಜವಾಗೂ ಇಲ್ಲ. ಇನ್ನು ನಿಜಕ್ಕೂ ಆ ಎಸಿ ಕೂಲರ್ಗಳು ಕೂಡ ಮನೆಗೆ ಬಂದಿಲ್ಲ. ಆಗಲೇ ಆಕೆಗೆ ಅರ್ಥವಾಯ್ತು, ಅಲ್ಲಿವರೆಗೂ ತಾನು ನೋಡಿದ್ದೆಲ್ಲ ಒಂದು ಭಯಂಕರವಾದ ಹಾಗೆ ಅದ್ಭುತವಾದ ಕನಸು ಎಂದು. ಅಯ್ಯೋ, ಇದೆಲ್ಲ ಕನ್ಸ? ಆ ಏಜೆಯಿಂದ ಬೆಂಕಿ ಬರೋದು, ಫ್ಯಾನ್ ಇಂದ ವಜ್ರ ಬರೋದು ಎಲ್ಲ ಕನ್ಸೇನಾ? ಛೀ, ನನ್ಗೆ ಅರ್ಥವಾಗದೆ ಇದ್ರೆ ಆ ಸೊಸೆಯರು ಇನ್ನೂ ಮಾರ್ಕೆಟ್ ಇಂದ ಬರ್ಲಿಲ್ವೇ ಎಂದು ಅಂದುಕೊಳ್ಳುತ್ತಾ ಹಾಲಲ್ಲಿ ಆ ಕಡೆ ಈ ಕಡೆ ನೋಡುತ್ತಾ ಇರುವಾಗಲೇ 3 ಸೊಸೆಯರು ಉತ್ಸಾಹದಿಂದ ಎಸಿ, ಕೂಲರ್, 5 ರೆಕ್ಕೆಗಳ ಫ್ಯಾನ್ ಇಂದ ಮನೆಯೊಳಗೆ ಕಾಲಿಡ್ತಾರೆ. ಅತ್ತೆ ನೋಡಿ, ನಾವೇನ್ ತಂದಿದೀವಿ. ಇದು ನೀವು ನೋಡುವ ಮಾಮೂಲಿ ವಸ್ತುಗಳಲ್ಲ, ಮಾಯ ಯಂತ್ರಗಳಂತೆ. ಇದರ ಮುಂದೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ಇನ್ನು ಅಷ್ಟೇ ವಿಷಯ. ಇದರ ಬಗ್ಗೆ ಕೇಳಿದ್ರೆ ನೀವೇ ಆಶ್ಚರ್ಯ ಹೋಗ್ತೀರಾ. ಅವನಿಯೇ, ಇದೆಲ್ಲ ನನಗೆ ಯಾವಾಗ್ಲೂ ಗೊತ್ತಮ್ಮ. ಈಗಲೇ ನಾನೊಂದು ವಿಚಿತ್ರ ಕನಸು ಕಂಡೆ. ಆ ಕನಸಿನಲ್ಲಿ ಈ ಯಂತ್ರಗಳು ಮಾಡಿದ ಮಾಯವನ್ನು ನೋಡ್ದೆಮ್ಮ. ಕನಸು ಕಂಡ್ರಾ? ನಿಜಕ್ಕೂ ಆ ಕನಸಲ್ಲಿ ನೀವೇನ್ ನೋಡಿದ್ರಿ ಅತ್ತೆ? ನಮ್ಮ ಯಂತ್ರಗಳ ಬಗ್ಗೆ ನಿಮಗೆ ಮೊದ್ಲೇ ಹೇಗೆ ಗೊತ್ತು? ಅದೆಲ್ಲ ಆಮೇಲೆ ನಿಮಗೆ ಅರ್ಥವಾಗುತ್ತೆ ಹೊರತು ಮೊದಲು ಇದನ್ನ ಒಳಗಡೆ ಕರ್ಕೊಂಡೋಗಿ ನಿಮ್ಮ ರೂಮಿನಲ್ಲಿ ನಿಮ್ಮ ಗಂಡಂದಿರ ಕೈಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ನಿಜವಾದ ಕತೆ ಶುರುವಾಗುತ್ತೆ. ಅತ್ತೆಯ ಮಾತಿಗೆ 3 ಸೊಸೆಯರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಂಡು ಅಯೋಮಯದಿಂದಲೇ ತಮ್ಮ ಯಂತ್ರಗಳನ್ನು ರೂಮ್ ಒಳಗೆ ತಗೊಂಡು ಹೋಗ್ತಾರೆ. ಎಲ್ಲರೂ ತಮ್ಮ ರೂಮಿನಲ್ಲಿ ಯಂತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಆಗ ಅತ್ತೆ ಶಾರದಾ ಮೊದಲು ಅವನಿ ರೂಮಿನೊಳಗೆ ಹೋಗಿ ಎಸಿ ಆನ್ ಮಾಡಿಸುತ್ತಾಳೆ. ಆ ಎಸಿಯಿಂದ ತಣ್ಣನೆ ಗಾಳಿ ಬರ್ಲಿಕ್ಕೆ ಶುರುವಾಗುತ್ತೆ. ಶಾರದಾ ಆಸೆಯಿಂದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾಳೆ. ಅವನಿ ನಿಜ ಹೇಳಿದ್ದರಿಂದ ಆ ಎಸಿಯಿಂದ ವಜ್ರ ಬರ್ತಾ ಇರುತ್ತೆ. ಅವನಿ ಎಲ್ಲದಕ್ಕೂ ಚೆನ್ನಾಗಿ ಉತ್ತರ ಹೇಳಿದೆ ಹೊರತು ಕಡೆ ಪ್ರಶ್ನೆ, ನಮ್ಮ ಬೀರುವಿನಲ್ಲಿ ನಿನ್ನ ಬಂಗಾರ ಏನೋ ನಂಗೆ ಕಾಣಿಸ್ಲಿಲ್ಲ. ನಿನ್ ಗಂಡ ಪಾಲಿಶ್ ಹಾಕಿಸ್ತೀನಿ ಅಂತ ತಗೊಂಡೋಗಿದ್ದಲ್ಲ, ಅದನ್ನ ವಾಪಸ್ ತರ್ಲಿಲ್ವೇ? ಕೇಳೋಣ ಅಂತಂದ್ರೆ ನನಗೆ ನೆನಪಿಲ್ಲ. ಮೊದಲೇ ಆ ಬಂಗಾರದ ವಿಷಯವೇನೋ? ಆ ಮಾತನ್ನು ಕೇಳುತ್ತಲೇ ಅವನಿಯ ಎದೆ ಧಡಿಯಲೆನ್ನುತ್ತದೆ. ತನ್ನ ಮನಸ್ಸಿನಲ್ಲಿ, ಅಮ್ಮೋ, ಆ ಬಂಗಾರವೆಲ್ಲ ನನ್ನ ಗಂಡ ಜೂಜಲ್ಲಿ ಇಟ್ಟು ಕಳ್ಕೊಂಡ ಅಂತ ಅತ್ತೆಗೆ ತಿಳಿದ್ರೆ ಈ ಮನೆ ರಣರಂಗವಾಗಿ ಹೋಗುತ್ತೆ, ದೊಡ್ಡ ಗಲಾಟೆನೇ ನಡೆಯುತ್ತೆ. ಹೇಗಾದ್ರೂ ಸುಳ್ಳು ಹೇಳಿ ತಪ್ಪಿಸ್ಕೋಬೇಕು ಎಂದು ಭಯದಿಂದ ತಡಬಡಿಸುತ್ತಾ ಅತ್ತೆ ಕಡೆ ನೋಡಿ ಸುಳ್ಳು ಹೇಳುತ್ತಾಳೆ. ಅದೇ ಅತ್ತೆ, ಅದು ಪಾಲಿಶ್ ಮಾಡೋದಕ್ಕೆ ಅಂತ ತಗೊಂಡು ಹೋಗಿದ್ರಲ್ಲ, ಆ ಪಾಲಿಶ್ ಹಾಕುವ ಸೊನಗಾರ ಏನು ಊರಲ್ಲಿಲ್ಲಂತೆ. ಅದಕ್ಕೆ ನಿಮ್ಮ ಮಗ ಆ ಒಡವೆಗಳನ್ನ ಆ ಸನಗಾರನ ಹೆಂಡತಿ ಕೊಟ್ಟು ಬಂದ್ಲಂತೆ. ಆ 1 ವಾರದಲ್ಲಿ ಬರ್ತಾನಂತೆ. ಬಂದ ಮೇಲೆ ಪಾಲಿಶ್ ಮಾಡಿ ಕೊಡ್ತೀನಿ ಅಂತ ಹೇಳ್ದ. ಅವನಿ ಸುಳ್ಳು ಹೇಳಿದ್ದಳೋ ಇಲ್ಲವೋ, ರೂಮಿನೊಳಗಿರುವ ಎಸಿ ಒಂದೇ ಸಲಕ್ಕೆ ಗಾಳಿಯಲ್ಲಿ ಹೋಗಿ ಮಾಯವಾಗಿ ಹೋಗುತ್ತೆ. ಅಲ್ಲಿವರೆಗೂ ಬಿದ್ದ ವಜ್ರಗಳೆಲ್ಲ ಮಂಜುಗಡ್ಡೆಯಾಗಿ ಬದಲಾಗುತ್ತೆ. ಅಯ್ಯೋ ಪಾಪಿಷ್ಟೇ, ಸುಳ್ಳು ಹೇಳಿ ಇದ್ದ ಸ್ವಲ್ಪ ವಜ್ರನು ಕಳ್ಕೊಂಡಿಯಲ್ಲೇ ಎಂದು ಬೈಯುತ್ತಾ ಹೊರಗೆ ನಡಿಲಿಕ್ಕೆ ಹೋಗುತ್ತಾಳೆ. ಅತ್ತೆ, 1 ನಿಮಿಷ ನಿಲ್ಲಿ, ಈಗ ನಾನ್ ನಿಜ ಹೇಳ್ತೀನಿ. ಆ ಬಂಗಾರ
ಹೊಳಪ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅತ್ತೆ. ನಿಮ್ಮ ಮಗ ಅದನ್ನ ಜೂಜಲ್ಲಿ ಇಟ್ಟು ಎಲ್ಲ ಕಳೆದ್ಬಿಟ್ಟ. ನಾನು ಅದಕ್ಕೆ ಭಯಪಟ್ಟು ಸುಳ್ಳು ಹೇಳ್ದೆ. ಆ ಮಾತನ್ನು ಕೇಳುತ್ತಲೇ ಶಾರದಮ್ಮ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾಳೆ. ಏನೇ, ಅವನು ಜೂಜಲ್ಲಿ ಬಂಗಾರ ಕಳ್ಕೊಂಡ? ಅವನು ಬರ್ಲಿ, ಅವನಿಗೂ ನಿನಗೂ ಸರಿಯಾಗಿ ಮಾಡ್ತೀನಿ. ಈಗ ನೀನು ನಿಜ ಹೇಳಿ ಏನ್ ಬಂತು ಪ್ರಯೋಜನ? ಈಗ ಏಸಿನೂ ಹೋಯ್ತು, ವಜ್ರಗಳು ಹೋಯ್ತು. ನಿನ್ನ ಅತಿ ಜಾಣ್ಮೆಯಿಂದ ಎಲ್ಲ ನಾಶ ಮಾಡಿದ್ಯಲ್ಲೇ ಎಂದು ಶಾರದಮ್ಮ ಬೈದುಕೊಳ್ಳುತ್ತಾ ಕೋಪದಿಂದ ಅಲ್ಲಿಂದ ಅಂಜಲಿ ರೂಮ್ ಒಳಗೆ ಹೋಗುತ್ತಾಳೆ. ಆಗಲೇ ಅಂಜಲಿ ಕೂಲರ್ ಆನ್ ಮಾಡಿ ಇಟ್ಟಿರುತ್ತಾಳೆ. ಆ ಕೂಲರ್ ಇಂದ ಬರ್ತಾ ಇರುವ ತಣ್ಣನೆ ಗಾಳಿಗೆ ರೂಮ್ ಎಲ್ಲ ಹಾಯಾಗಿರುತ್ತೆ. ಶಾರದಮ್ಮ ಬರುತ್ತಲೇ ಕೆಲವು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡುತ್ತಾಳೆ. ಅಂಜಲಿ ಪ್ರಾಮಾಣಿಕತೆಯಿಂದ ಉತ್ತರ ಹೇಳಿದ್ದರಿಂದ ಕೂಲರ್ ಇಂದ ಬಂಗಾರದ ನಾಣ್ಯಗಳು ಮಳೆ ಹಾಗೆ ಬೀಳುತ್ತದೆ. ಆ ನಾಣ್ಯ ನೋಡಿ ಶಾರದಮ್ಮ ಸಂತೋಷದಿಂದ ಗಬಗಬ ಒಂದು ಕವರ್ ತೆಗೆದು ಆ ಬಂಗಾರವೆಲ್ಲ ಅದರಲ್ಲಿ ತುಂಬಿಕೊಳ್ಳುತ್ತಾಳೆ. ಕವರ್ ತುಂಬಾ ಬಂಗಾರವನ್ನು ನೋಡಿಕೊಂಡು ಸಂತೋಷ ಪಡುತ್ತಾ ಅಲ್ಲಿಂದ ಹೋಗುತ್ತಾ ನಿಂತು ಅಂಜಲಿಯನ್ನು ಒಂದು ಕೊನೆ ಪ್ರಶ್ನೆ ಕೇಳುತ್ತಾಳೆ. ಅಂಜಲಿ, ಮೊನ್ನೆ ನಿಮ್ಮ ಅಪ್ಪ ಬಂದಾಗ ತುಂಬಾ ತರದ ಸ್ವೀಟ್ ಬಾಕ್ಸ್ ತಂದಿದ್ದ ಅಲ್ವಾ? ಅದು ಮನೇಲಿ ಯಾರಿಗೂ ಕಾಣಿಸ್ಲಿಲ್ಲ, ಏನಾಯ್ತು? ಅಂಜಲಿ ಒಂದೇ ಸಲಕ್ಕೆ ಗಾಬರಿಯಾಗುತ್ತಾಳೆ. ಅಮ್ಮ, ಆ ಸ್ವೀಟ್ ಎಲ್ಲ ನಾನೇ ಬಚ್ಚಿಟ್ಟು ತಿಂದೆ ಅಂತ ತಿಳಿದ್ರೆ ಅತ್ತೆ ಎಲ್ರ ಮುಂದೆ ನನ್ನನ್ ಬೈತಾಳೆ. ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಅದು ಅತ್ತೆ, ಅದು ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಹಂಚಿಬಿಟ್ಟೆ. ಯಾರು ಏನು ಅಂದ್ಕೋಬಾರ್ದಲ್ಲ, ಅದಕ್ಕೆ ಎಲ್ರಿಗೂ ಕೊಟ್ಬಿಟ್ಟೆ. ಅಂಜಲಿ ಸುಳ್ಳು ಹೇಳಿದ್ದಳೋ ಇಲ್ಲವೋ, ರೂಮಿನೊಳಗಿರುವ ಕೂಲರ್ ಒಂದೇ ಸಲಕ್ಕೆ ಮಾಯವಾಗಿ ಹೋಗುತ್ತದೆ. ಅಷ್ಟೇ ಇಲ್ಲ, ಶಾರದಾ ಎಷ್ಟೋ ಆಸೆಯಿಂದ ಕವರಲ್ಲಿ ತುಂಬಿಕೊಂಡ ಬಂಗಾರದ ನಾಣ್ಯಗಳು ಕೂಡ ಮಾಯವಾಗಿ ಹೋಗುತ್ತೆ. ಖಾಲಿ ಕವರನ್ನು ನೋಡಿ ಶಾರದಮ್ಮ ಶಾಕ್ ಆಗುತ್ತಾಳೆ. ಅರೇ, ಮುಷ್ಟಿ ಸ್ವೀಟ್ಸ್ಗಾಗಿ ಸುಳ್ಳು ಹೇಳಿ ಇದ್ದ ಕೂಲರ್ ಅನ್ನ, ನಾನು ಕಷ್ಟಪಟ್ಟು ತುಂಬಿಕೊಂಡ ಬಂಗಾರ ಎಲ್ಲ ಕಳ್ಕೊಂಡ್ಯಲ್ಲೇ, ಎಂತ ಕೆಲಸ ಮಾಡಿದ್ಯೆ? ಆಗ ಅಂಜಲಿ ಭಯದಿಂದ, ಅತ್ತೇವ್ರೆ ನಾನು ಕ್ಷಮಿಸ್ಬಿಡಿ, ಆ ಸ್ವೀಟ್ ಎಲ್ಲವೂ ನಾನೇ ತಿಂದ್ಬಿಟ್ಟೆ. ನೀವು ಬೈತೀರಾ ಅಂತ ಭಯದಿಂದ ಹಾಗೆ ಸುಳ್ಳು ಹೇಳ್ದೆ. ಆದ್ರೆ ಈಗ ನಿಜ ಹೇಳಿದೀನಿ ಅತ್ತೆ. ಮತ್ತೆ ಆ ಕೂಲರು ಬಂಗಾರ ತಿರುಗಿ ಬಂದಿಲ್ಲ ಯಾಕೆ? ಮೊದ್ಲು ಕೇಳ್ದಾಗ ಹೇಳ್ಬೇಕಿತ್ತು. ಈಗ ಹೋಗಿದ್ದೇನು ತಿರುಗಿ ಬರಲ್ಲ. ನಿನ್ನಿಂದ ನನ್ನ ಕೈಗೆ ಸಿಕ್ಕ ಬಂಗಾರ ಕೂಡ ಹೋಯ್ತು. ನಿಮ್ಮಿಬ್ಬರಿಂದ ನನ್ನ ಆಸೆ ಎಲ್ಲ ನಿರಾಸೆಯಾಗಿ ಹೋಯ್ತು. ಇನ್ನು ಅನಾಮಿಕಳ ರೂಮಿಗೆ ಹೋಗ್ಬೇಕು, ಅಲ್ಲಿ ಏನ್ ನಡೆಯುತ್ತೋ ನೋಡ್ಬೇಕು ಎಂದು ಶಾರದ ಕೋಪದಿಂದ ಹೆಜ್ಜೆ ಇಡುತ್ತಾ ಅನಾಮಿಕಳ ರೂಮಿನ ಹತ್ರಕ್ಕೆ ಹೊರಡುತ್ತಾಳೆ. ಅನಾಮಿಕ ರೂಮಿನಲ್ಲಿ 5 ರೆಕ್ಕೆಗಳ ಫ್ಯಾನ್ ತಿರುಗ್ತಾ ಇರುತ್ತದೆ. ರೂಮೆಲ್ಲ ಮಲ್ಲಿಗೆ ಹೂವಿನ ವಾಸನೆಯಿಂದ ಹಿಮಾಲಯದಷ್ಟು ತಣ್ಣಗೆ ಇರುತ್ತದೆ. ಅನಾಮಿಕಾ, ನೀನು ಮನೆಯ ದೊಡ್ಡ ಸೊಸೆ ಅಲ್ವಾ? ನಿನ್ನನ್ನ ನಾನು ಯಾವಾಗ್ಲೂ ಬೈತಾ ಇರ್ತೀನಿ. ನಿನ್ನ ವಾರಗಿತ್ತಿಯರು ಕೂಡ ನಿಂಗೆ ಆಡ್ಕೋತಾರಮ್ಮ. ನಿನ್ಗೆ ನನ್ ಮೇಲೆ ಕೋಪ ಬರಲ್ವಾ? ಮನಸ್ಸಲ್ಲಿ ನನ್ನ ಬೈಕೋತೀಯ ನೀನು? ಅತ್ತೆ, ನಿಮ್ಮನ್ನ ಬೈದ್ರೆ ನನಗೇನ್ ಬರುತ್ತೆ? ನೀವು ನನಗೆ ತಾಯಿ ಅಂತವರು. ನೀನು ಏನ್ ಹೇಳಿದ್ರು ನನ್ನ ಒಳ್ಳೆದಕ್ಕಾಗಿ ಅಂತ ನಾನು ಅಂದ್ಕೋತೀನಿ. ಇನ್ನು ನನ್ನ ವಾರಗಿತ್ತಿಯರು ನನಗೆ ತಂಗಿಯರು. ಅವ್ರಿಗೆ ತಿಳಿಯದೆ ಏನಾದ್ರು ಅಂದ್ರೆ ನಾನು ಕೋಪ ತೋರ್ಸಿದ್ರೆ ನಾನು ಬಂದ ದಿನವೇ ಈ ಮನೆ ಚೂರಾಗಿ ಹೋಗ್ಬೇಕಿತ್ತು. ಕೂಡು ಕುಟುಂಬದ ಹಾಗೆ ನಾವು ಹೀಗೆ ಜೊತೆಯಾಗಿ ಇರ್ತಾ ಇರ್ಲಿಲ್ವಲ್ಲ? ಅನಾಮಿಕಳ ಮಾತಿಗೆ ಶಾರದಳ ಕಣ್ಣು ಒದ್ದೆಯಾಗುತ್ತೆ. ಅನಾಮಿಕಳ ನಿಷ್ಕಲ್ಮಶವಾದ ಮನಸ್ಸನ್ನು ನೋಡುತ್ತಲೇ ಆ 5 ರೆಕ್ಕೆಗಳ ಫ್ಯಾನ್ ಇಂದ ವಜ್ರಗಳು, ಬಂಗಾರ, ಬೆಳ್ಳಿ ನಾಣ್ಯಗಳು ಮಳೆ ಹಾಗೆ ಬೀಳುತ್ತದೆ. ಅಲ್ಲಿಯವರೆಗೂ ಮಾಯವಾಗಿ ಹೋದ ಎಸಿ ಕೂಲರ್ ಕೂಡ ಮತ್ತೆ ಪ್ರತ್ಯಕ್ಷವಾಗುತ್ತದೆ. ಶಾರದಾ ಕೇಕೆ ಹಾಕಿ ಎಲ್ಲರನ್ನೂ ಕರೆಸ್ತಾಳೆ. ಸುರೇಶ್ ಬಿಟ್ಟು ಎಲ್ಲ ಗಂಡಸರು ಅಲ್ಲಿಗೆ ಬಂದು ಆ ವಿಚಿತ್ರವನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ನೋಡಿದ್ರ, ಅನಾಮಿಕಳ ಪ್ರಾಮಾಣಿಕತೆಯಿಂದ ಹೋಗಿದ್ದು ವಾಪಸ್ ಬಂತು. ನಿಜ ಹೇಳಿದ್ರೇನೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಸುಳ್ಳು ಹೇಳಿ ಇದ್ದದ್ದನ್ನೆಲ್ಲ ಕಳ್ಕೊಬೇಡಿ. ಆಗಲೇ ಬಂದ ಸುರೇಶ್ ಕೂಡ ಬಹಳ ಬೈದು ಸುಳ್ಳು ಹೇಳಬಾರದು ಎಂದು ಹೇಳುತ್ತಾಳೆ. ಇನ್ನು ಅವರೆಲ್ಲರೂ ಸರಿ ಎಂದು ಹೇಳುತ್ತಾರೆ. ಇನ್ನು ಆ ಮನೆಯಿಂದ ಯಾರು ಸುಳ್ಳು ಹೇಳುತ್ತಾ ಇರಲಿಲ್ಲ. ನಿಜ ಹೇಳಿದ ಪ್ರತಿ ಸಲ ಆ ಮಾಯ ಯಂತ್ರಗಳು ಅವರಿಗೆ ಏನೋ ಒಂದು ಬಹುಮಾನವನ್ನು ಕೊಡ್ತಾ ಇರುತ್ತದೆ. ಮಂಗಳಗಿರಿಯಲ್ಲಿಯೇ ಆ ಮನೆ ಒಂದು ಆದರ್ಶವಂತವಾದ ಪ್ರಾಮಾಣಿಕ ಮನೆ ಎಂದು ಬದಲಾಗಿ ಹೋಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಅಂದವಾದ ಹಳ್ಳಿಯಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಅವರಿಗೆ ರಮೇಶ್ ಅನ್ನುವ ಒಬ್ಬ ಮಗ ಇರುತ್ತಾನೆ. ರಮೇಶನಿಗೆ ಅನಾಮಿಕಳ ಜೊತೆ ವಿವಾಹವಾಗಿರುತ್ತದೆ. ಅನಾಮಿಕಾ ತುಂಬಾ ಒಳ್ಳೆಯವಳು, ಬುದ್ಧಿವಂತಳು. ಹಾಗೆ ಮನೆಯಲ್ಲಿರುವವರ ಕ್ಷೇಮದ ಬಗ್ಗೆ ಯಾವಾಗಲೂ ಆಲೋಚಿಸ್ತಾ ಇದ್ಲು. ಅವರ ಮನೆ ಚಿಕ್ಕದಾದರೂ ಮನೆಯ ಸುತ್ತಲೂ ಸ್ವಲ್ಪ ಖಾಲಿ ಜಾಗ ಇರ್ತಾ ಇತ್ತು. ಹಾಗೆ ಅವರು ಸಂತೋಷದಿಂದ ಜೀವಿಸುತ್ತಾ ಇರುವ ಸಮಯದಲ್ಲಿ ನೋಡುತ್ತಾ ಇರುವ ಹಾಗೆ ಬೇಸಿಗೆ ಕಾಲ ಬಂದೇ ಬರುತ್ತೆ. ಈ ಸಲ ಬಿಸಿಲು ಬಹಳ ಉರಿತಾ ಇರುತ್ತೆ. ಬೆಳಗಿನ ಸಮಯವಾಗುವ ಮೊದಲೇ ಸೂರ್ಯ ಕೆಂಡ ಸುರಿಸ್ತಾ ಇರ್ತಾನೆ. ಇನ್ನು ಆ ದಿನ ಮಧ್ಯಾಹ್ನ ಮನೆಯಲ್ಲಿ ಶಾರದಾ ಪ್ರಸಾದ್ ಬಿಸಿಯನ್ನು ತಡೆಯಲಾರದೆ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ
ಹೋಗ್ತಾ ಇರ್ತಾರೆ. ಏನು ಅಂದ್ರೆ ನೋಡಿದ್ರಾ ಈ ಸಲ ಬಿಸಿಲು ಎಷ್ಟು ದಾರುಣವಾಗಿದೆಯೋ, ನಿಜಕ್ಕೂ ಹೊರಗಡೆ ಕಾಲಿಡ್ಬೇಕು ಅಂದ್ರೆ ಭಯವಾಗ್ತಾ ಇದೆ. ಮನೆಯಲ್ಲಿ ಇರ್ತಾ ಇದ್ರು ಕೂಡ ಮೈಯೆಲ್ಲ ಬೆವರು ಸುರಿತಾ ಇದೆ. ಹೌದು ಶಾರದಾ, ನನ್ನ ಚಿಕ್ಕಂದಿನಿಂದ ನಾನು ಯಾವತ್ತೂ ಇಷ್ಟು ಘೋರವಾದ ಬಿಸಿಲೇ ನೋಡಿಲ್ಲ. ಮನೆಯಲ್ಲಿ ಫ್ಯಾನ್ ತಿರುಗ್ತಾ ಇದ್ರು ಕೂಡ ಆ ಗಾಳಿ ಎಲ್ಲ ಬಿಸಿಯಾಗಿ ಬರ್ತಾ ಇದೆ. ನಿಜಕ್ಕೂ ಬಿಸಿನ ತಡ್ಕೊಂಡು ನಾವು ಹೇಗೆ ಬದುಕ್ತಿವ ಏನೋ ಅಂತ ಅರ್ಥವಾಗ್ತಿಲ್ಲ. ಆಗಲೇ ರಮೇಶ್ ಹೊರಗಿನಿಂದ ಬರುತ್ತಾ, ಅಮ್ಮ ಕುಡಿಯೋಕ್ ನೀರ್ ಕೊಡಮ್ಮ. ನಿಜಕ್ಕೂ ಹೊರಗಡೆ ನಿಲ್ಲೋಕೆ ಆಗ್ತಾ ಇಲ್ಲ, ಬಿಸಿ ಗಾಳಿ ಪ್ರಾಣ ತೆಗಿತಾ ಇದೆ. ನಾನು ಕೆಲಸ ಮಾಡೋ ಜಾಗದಲ್ಲಿ ನೆರಳು ಕೂಡ ಇಲ್ಲ. ಬರುವವರೆಗೆ ನನಗೆ ತಲೆ ತಿರುಗೋ ಹಾಗಾಗ್ತಾ ಇದೆ ಅಮ್ಮ. ಅಯ್ಯಯ್ಯೋ ಕೂತ್ಕೊ ಮಗನೇ. ಅನಾಮಿಕಾ, ಅನಾಮಿಕಾ, ಬೇಗ ನಿಮ್ ಬಾವಂಗೆ ಸ್ವಲ್ಪ ಆ ತಣ್ಣನೆ ನೀರ್ ತಗೊಂಬಮ್ಮ. ಹೋಗಿ ಬಿಸಿಲಲ್ಲಿ ಬಂದಿದ್ದಾನೆ, ಪಾಪ ಬಾಡಿ ಹೋಗಿದ್ದಾನೆ. ತಗೊಳ್ಳಿ ನೀರ್ ಕುಡೀರಿ. ಈ ದಿನ ಬಿಸಿಲು ತುಂಬಾನೇ ಹೆಚ್ಚಾಗಿದೆ ಅತ್ತೆ. ನಾನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಒಲೆ ಬಿಸಿಗಿಂತ ಹೊರಗಿಂದ ಬರುವ ಬಿಸಿ ಗಾಳಿಗೆ ನನ್ನನ್ನ ಬೇಯಿಸಿ ಹಾಕ್ದಂಗಿದೆ. ಅಡಿಗೆ ಮನೆಯಲ್ಲಿ ಇನ್ನು ಎಷ್ಟು ಕಷ್ಟವಾಗಿರುತ್ತೋ ನಮಗೆ ಗೊತ್ತಮ್ಮ. ನೀನು ತುಂಬಾ ಕಷ್ಟ ಪಡ್ತಾ ಇದೀಯಾ. ಈ ಬಿಸಿಲಿಗೆ ಏನಾದ್ರೂ ತಣ್ಣನೆ ಪಾನೀಯ ಕುಡಿದ್ರೆ ಈ ಬಿಸಿ ಕಡಿಮೆ ಆಗೋ ಹಾಗಿಲ್ಲ. ನೀವಷ್ಟೊಂದು ದುಃಖ ಪಡಬೇಡಿ ಮಾವಯ್ಯ. ನಾನು ಬೆಳಿಗ್ಗೆ ತರಕಾರಿ ತಗೊಂಡ್ಬರ್ಬೇಕು ಮಾರ್ಕೆಟ್ಗೆ ಹೋದಾಗ ಒಂದು ಒಳ್ಳೆ ದೊಡ್ಡ ವಾಟರ್ ಮೆಲನ್ ತಂದಿದ್ದೀನಿ. ಅದನ್ನು ನೋಡುತ್ತಲೇ ನಿಮಗೆ ಬಿಸಿಲಲ್ಲಿ ತಣ್ಣಗಾಗುತ್ತೆ ಅಂತ ಅನ್ಸಿತು. ನಾನು ಈಗಲೇ ಅದನ್ನ ಕೊಯ್ದು ತರ್ತೀನಿ ಇರಿ. ಅಬ್ಬಾ, ಎಷ್ಟು ಒಳ್ಳೆ ಮಾತು ಹೇಳ್ದೆ ಅನಾಮಿಕಾ. ಈಗ ವಾಟರ್ ಮೆಲನ್ ತಿಂತಾ ಇದ್ರೆ ಪ್ರಾಣ ಎದ್ದು ಬರುತ್ತೆ. ಬೇಗ ತಗೊಂಬ. ಹಾಗೆ ಅನ್ನುತ್ತಲೇ ಅನಾಮಿಕಾ ಅಡಿಗೆ ಮನೆಯೊಳಗೆ ಹೋಗಿ ಒಳಗಡೆಗೆ ಕೆಂಪಗೆ ಸಿಹಿಯಾಗಿರುವ ಆ ದೊಡ್ಡ ವಾಟರ್ ಮೆಲನ್ ಅನ್ನು ಕೊಯ್ದು ಚೂರಾಗಿ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡು ಹಾಲ್ಗೆ ಬರ್ತಾಳೆ. ಎಲ್ಲರೂ ಆ ವಾಟರ್ ಮೆಲನ್ ಚೂರನ್ನು ನೋಡಿ ಬಹಳ ಸಂತೋಷಿಸುತ್ತಾರೆ. ತಗೊಳ್ಳಿ ಅತ್ತೆ, ಇದನ್ನ ನೀವು ತಗೊಳ್ಳಿ. ಮಾವಯ್ಯ, ಇದು ನಿಮಗೆ, ನೀವು ಕೂಡ ತಗೊಳ್ರಿ. ಆಹಾ, ಎಷ್ಟು ತಣ್ಣಗೆ ಸಿಹಿಯಾಗಿದೆ ಅನಾಮಿಕಾ. ನಿಜಕ್ಕೂ ಬಿಸಿಲಿಗೆ ಇದು ಅಮೃತದ ಹಾಗಿದೆ. ನನ್ನ ಪ್ರಾಣವೆಲ್ಲ ತಣ್ಣಗಾಯ್ತು ಅಂದ್ಕೋ. ಹೌದು ಶಾರದಾ, ನೀನ್ ಅಂದಿದ್ದು ನಿಜಾನೇ. ಎಷ್ಟು ಬಿಸಿಲಿನಲ್ಲಿದ್ರು ಈ ವಾಟರ್ ಮೆಲನ್ ಚೂರು ಬಾಯಲ್ಲಿ ಇಟ್ಕೊಳ್ತಾನೆ. ಆ ದುಃಖವೆಲ್ಲ ಮರ್ತು ಹೋಗೋ ಹಾಗೆ ಮಾಡ್ತು. ಅನಾಮಿಕಾ, ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಹಣ್ಣು ತಂದಿದೀಯಮ್ಮ. ನನಗೆ ಈ ಚೂರುಗಳು ತಿಂದ್ರು ಕೂಡ ಇನ್ನೂ ಏನೋ ಕುಡಿಬೇಕು ಅನ್ನಿಸ್ತಾ ಇದೆ. ಅನಾಮಿಕಾ, ಇನ್ನು ಕೆಲವು ಚೂರಿದ್ರೆ ಜ್ಯೂಸ್ ಮಾಡಿ ತರ್ತೀಯಾ? ತಪ್ಪದಿರಿ, ನಾನು ಈಗಲೇ ಜ್ಯೂಸ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಮಿಕ್ಕ ಚೂರನ್ನು ತೆಗೆದುಕೊಂಡು ಹೋಗಿ ಮಿಕ್ಸಿಯಲ್ಲಿ ಹಾಕಿ ಒಳ್ಳೆ ತಣ್ಣನೆಯ ಜ್ಯೂಸ್ ತಯಾರು ಮಾಡಿ ಎಲ್ಲರಿಗೂ ಕೊಡುತ್ತಾಳೆ. ಎಲ್ಲರೂ ಆ ಜ್ಯೂಸ್ ಅನ್ನು ಕುಡಿದು ಬಹಳ ರಿಲೀಫ್ ಆಗಿ ಫೀಲ್ ಆಗ್ತಾರೆ. ಅನಾಮಿಕಾ, ಈ ಜ್ಯೂಸ್ ಕುಡಿತಾ ಇದ್ರೆ ನನಗೆ ಸ್ವರ್ಗದಲ್ಲಿರೋ ಹಾಗಿದೆಯೇ. ನಿಜಕ್ಕೂ ಈ ವಾಟರ್ ಮೆಲನ್ ಇಲ್ದೇ ಇದ್ರೆ ಈ ದಿನ ಈ ಬಿಸಿ ಗಾಳಿ ನಮ್ಗೆ ಹುಚ್ಚಿಡಿಸ್ತಾ ಇತ್ತು. ನಿಜಾನೇ, ಈ ಕಲ್ಲಂಗಡಿ ಹಣ್ಣಿನಲ್ಲಿರುವ ನೀರಿನ ಅಂಶದಿಂದ ನಮ್ ಬಾಡಿ ಕೂಡ ತಣ್ಣಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿದೆ ಅನಾಮಿಕಾ. ಹಾಗೆ ಎಲ್ಲರೂ ಸಂತೋಷದಿಂದ ಕಲ್ಲಂಗಡಿ ಹಣ್ಣು ತಿನ್ನುತ್ತಾ ಜ್ಯೂಸ್ ಕುಡಿತಾ ಕುತ್ಕೋತಾರೆ. ಆಗ ಅನಾಮಿಕಾ ಪ್ಲೇಟ್ ಅಲ್ಲಿ ಮಿಕ್ಕ ವಾಟರ್ ಮೆಲನ್ ಬೀಜಗಳನ್ನು ಮನೆಯ ಹೊರಗೆ ಸುತ್ತಲೂ ಇರುವ ಖಾಲಿ ಜಾಗವನ್ನು ಮತ್ತೆ ಮತ್ತೆ ನೋಡುತ್ತಾಳೆ. ಆಕೆ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ. ಅತ್ತೆ, ಮಾವಯ್ಯ, ನನ್ಗೊಂದು ಆಲೋಚನೆ ಬಂದಿದೆ. ಏನಾಯ್ತಮ್ಮ? ಏನ್ ಆಲೋಚಿಸ್ತಾ ಇದ್ಯಾ? ಅದೇನಿಲ್ಲ ಅತ್ತೆ, ನಾವು ವಾಟರ್ ಮೆಲನ್ ತಿನ್ನುತ್ತಾ ಎಷ್ಟು ಆನಂದಿಸ್ತಾ ಇದೀವ ನೋಡಿದ್ರಲ್ಲ. ನಮ್ಮ ಮನೆ ಸುತ್ತಲೂ ಬಹಳ ಖಾಲಿ ಜಾಗ ಇದೆಯಲ್ಲ, ಈ ಬೀಜಗಳನ್ನು ನಾವು ಏನಕ್ಕೆ ನಮ್ಮ ಜಾಗದಲ್ಲಿ ನಾಟಿ ಹಣ್ಣು ಬೆಳೆಸಬಾರ್ದು? ಕಲ್ಲಂಗಡಿ ಹಣ್ಣು ಬೆಳೆಸೋದಾ? ಅದು ನಮ್ಮಿಂದ ಆಗತ್ತಮ್ಮ. ಅದಕ್ಕೆ ತುಂಬಾ ಜಾಗ ಬೇಕು, ಬಳ್ಳಿಗಳು ಹರಿಯೋದಕ್ಕೆ ಜಾಗ ಬೇಕು. ಹೌದು ಅನಾಮಿಕಾ, ಅಪ್ಪ ಹೇಳಿದ್ದು ನಿಜ. ನಾವೇನು ವ್ಯವಸಾಯದಾರರಲ್ವಲ್ಲ, ಅವೆಲ್ಲ ನಮ್ಮ ಮನೆಯಲ್ಲಿ ಬೆಳೆಯಲ್ಲೋ ಏನೋ. ಇಲ್ಲ ರೀ, ನಾನು ಪೇಪರ್ ಅಲ್ಲಿ ಟಿವಿಲಿ ಕೂಡ ನೋಡಿದ್ದೀನಿ. ಮನೆ ಹತ್ರ ಖಾಲಿ ಜಾಗದಲ್ಲಿ ಕೂಡ ನಾವು ಬಹಳ ಸುಲಭವಾಗಿ ವಾಟರ್ ಮೆಲನ್ ಬೆಳ್ಳಿನ ಬೆಳೆಸ್ಕೋಬಹುದು. ನಮ್ಮ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಬೀಜಗಳನ್ನು ಇಟ್ವಿ ಅನ್ಕೊಳ್ರಿ, ಅದು ಬೆಳ್ಳಿಯಾಗಿ ಹಬ್ಬಿ ನಮ್ಮ ಮನೆಯನ್ನೆಲ್ಲ ಸುತ್ತ ಬಿಡುತ್ತೆ. ಮನೆಯೆಲ್ಲ ಸುತ್ತೋದಾ ಅಂದ್ರೆ ನಮ್ಮ ಮನೆ ಮೇಲೆ ಕೂಡನಾ? ಹೌದು ಅತ್ತೆ, ನಾವು ಆ ಬಳ್ಳಿಗಳನ್ನ ನಮ್ಮ ಮನೆ ಸುತ್ತ ಇರುವ ಗೋಡೆಗಳ ಮೂಲಕ ಮನೆ ಮೇಲಕ್ಕೆ ಹಬ್ಬುವ ಹಾಗೆ ಮಾಡಬಹುದು. ಆಗ ಈ ಬಳ್ಳಿಗಳು ಒಂದು ದೊಡ್ಡ ಗ್ರೀನ್ ಕವರ್ ಹಾಗೆ ಒಂದು ಮನೆ ಹಾಗೆ ಬದಲಾಗಿ ಹೋಗುತ್ತೆ. ಆಹಾ, ಕೇಳೋದಕ್ಕಂತೂ ತುಂಬಾ ಆಸಕ್ತಿಕರವಾಗಿದೆ ಅಮ್ಮ. ಬಳ್ಳಿಗಳು ಮನೆ ಮೇಲೆ ಹಬ್ಕೊಂಡಿದ್ರೆ ನಿಜವಾಗಿ ಸೂರ್ಯನ ಬೆಳಕು ನಮ್ಮ ಮನೆಗೆ ಬೀಳಲ್ವಲ್ಲ? ಅರೆ ಹೌದು, ಹಸಿರಾಗಿ ಬಳ್ಳಿಗಳು ಮನೆ ಸುತ್ತ ಹಬ್ಕೊಂಡಿದ್ರೆ ಒಳಗಡೆ ಮನೆ ತುಂಬಾ ತಣ್ಣಗಿರುತ್ತೆ. ಇದು ಒಳ್ಳೆ ಐಡಿಯಾನೇ ಅನಾಮಿಕಾ. ನಂಗ್ ಕೂಡ ಈ ಆಲೋಚನೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಅಮ್ಮ. ಒಂದ್ ಕಡೆ ಮನೆನೂ ತಣ್ಣಗಿರುತ್ತೆ, ಇನ್ನೊಂದ್ ಕಡೆ ನಮಗೆ ತಿನ್ನೋದಿಕ್ಕೆ ದಿನವೂ ಸಿಹಿಯಾದ ವಾಟರ್ ಮೆಲನ್ಸು ಸಿಕ್ಕತ್ತೆ. ತಪ್ಪದೇ ನಾವು ಕೆಲಸ ಮಾಡೋಣ. ನಿಜವಾಗಿ ನಾತೆ, ನೀವೆಲ್ಲರೂ ಒಪ್ಕೋತಾ ಇದ್ದೀರಾ?
ತಪ್ಪದೆ ಅಮ್ಮ, ಈ ದಿನವೇ ನಾವು ನಮ್ಮನೆ ಖಾಲಿ ಜಾಗದಲ್ಲಿ ನೀರಿನ ವಸತಿ ನೋಡ್ಕೊಂಡು ಆ ಬೀಜಗಳನ್ನು ನೆಡೋದಕ್ಕೆ ಶುರು ಮಾಡೋಣ. ನಾನು ರಮೇಶು ನಿನ್ನ ಜೊತೆಯಾಗಿರ್ತೀವಿ. ನಾನು ಮಣ್ಣನ್ನು ಒಗೆದು ಬೀಜಗಳನ್ನು ನೆಡುವ ಹಾಗೆ ಪಾತಿ ಮಾಡ್ತೀನಿ. ನಾವೆಲ್ಲರೂ ಸೇರಿ ನಮ್ಮನೆಯನ್ನು ಒಂದು ವಾಟರ್ ಮೆಲನ್ ಮನೆ ಹಾಗೆ ಮಾಡೋಣ. ಹಾಗೆ ಅವರ ಆಲೋಚನೆ ಒಂದು ಹೊಸ ಉತ್ಸಾಹವನ್ನು ಕೊಡುತ್ತದೆ. ಎಲ್ಲರೂ ಒಪ್ಪಿಕೊಂಡ ನಂತರ ಆ ಸಾಯಂಕಾಲದಿಂದ ಅವರು ಕೆಲಸ ಶುರು ಮಾಡುತ್ತಾರೆ. ರಮೇಶ್ ಪ್ರಸಾದ್ ಇಬ್ಬರು ಸೇರಿ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಮಣ್ಣನ್ನು ಬಹಳ ಅಗೆದು ಗೊಬ್ಬರವನ್ನು ಸಿದ್ಧ ಮಾಡುತ್ತಾರೆ. ಅನಾಮಿಕಾ ವಾಟರ್ ಮೆಲನ್ ಬೀಜಗಳನ್ನು ಜಾಗೃತಿಯಾಗಿ ಬಿಸಿಲಲ್ಲಿಟ್ಟು ಆ ಮಣ್ಣಿನಲ್ಲಿ ನಾಟುತ್ತಾಳೆ. ಇನ್ನು ಶಾರದಾ ದಿನವೂ ಬೆಳಿಗ್ಗೆ ಸಾಯಂಕಾಲ ಅವಕ್ಕೆ ನೀರು ಹಾಕುವ ಜವಾಬ್ದಾರಿ ತಗೋತಾಳೆ. ಏನು ಅಂದ್ರೆ ನೋಡಿದ್ರ, ನಾವು ನಾಟಿದ ಬೀಜಗಳಿಂದ ಚಿಕ್ಕ ಚಿಕ್ಕ ಎಲೆಗಳು ಹೊರಗ್ ಬರ್ತಾ ಇದೆ. ಎಷ್ಟು ಮುದ್ದಾಗಿದೆ ಅಲ್ವೇನ್ರಿ? ಹೌದು ಶಾರದಾ, ಬಹಳ ಬೇಗನೆ ಬೆಳಿತಾ ಇದೆ ಕೂಡ. ಮಣ್ಣು ಒಳ್ಳೇದಾಗಿದ್ರಿಂದ ಅನಾಮಿಕಾ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅತ್ತೆ, ಬಳ್ಳಿಗಳು ಬೆಳಿತಾ ಇದೆ, ಈಗ ನಾವು ಅವಕ್ಕೆ ಸಪೋರ್ಟ್ ಕೊಡ್ಬೇಕು. ರಮೇಶ್ ಅವರೇ, ನೀವು ಸ್ವಲ್ಪ ಕೋಲುಗಳು ತರ್ತೀರಾ? ಆ ಬಳ್ಳಿಗಳನ್ನ ಗೋಡೆ ಮೇಲಿಂದ ಮನೆ ಮೇಲಕ್ಕೆ ಹೋಗೋ ಹಾಗೆ ನಾವು ಕಟ್ಟೋಣ. ಈಗ್ಲೇ ತರ್ತೀನಿ ಅನಾಮಿಕಾ. ನಾವು ಆ ಕೋಲುಗಳು ಹಗ್ಗಗಳಿಂದ ಬಳ್ಳಿಗಳು ಹಬ್ಬುವ ಹಾಗೆ ಒಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡೋಣ. ಹಾಗೆ ಹೇಳಿ ರಮೇಶ್ ಬೇಗನೆ ಹೋಗಿ ಕೋಲು ಹಗ್ಗಗಳನ್ನು ತಂದು ಮನೆಯ ಸುತ್ತಲೂ ಒಂದು ಚಪ್ಪರದ ಹಾಗೆ ತಯಾರಿ ಮಾಡ್ತಾನೆ. ಅನಾಮಿಕಾ ರಮೇಶ್ ಇಬ್ಬರು ಸೇರಿ ಬೆಳೆಸುತ್ತಾ ಇರುವ ಬಳ್ಳಿಗಳನ್ನು ನಿಧಾನವಾಗಿ ಗೋಡೆಯ ಮೇಲಿಂದ ಮನೆ ಮೇಲಿನವರೆಗೂ ಹಬ್ಬಿಸುತ್ತಾರೆ. ದಿನ ಕಳೆಯುತ್ತಿದ್ದ ಹಾಗೆ ಈ ಸಲ ಬಿಸಿಲು ಇನ್ನೂ ಹೆಚ್ಚಾಗಿ ವಿಪರೀತವಾಗುತ್ತದೆ. ಆದ್ರೆ ಅವರ ಮನೆಯಲ್ಲಿ ಮಾತ್ರ ಒಂದು ವಿಚಿತ್ರವಾದ ಬದಲಾವಣೆ ಆಗುತ್ತದೆ. ಆ ವಾಟರ್ ಮೆಲನ್ ಬಳ್ಳಿಗಳು ಅವರ ಮನೆಯನ್ನು ಸುತ್ತಲೂ ಆವರಿಸಿರುತ್ತದೆ. ಹಚ್ಚನೆಯ ಎಲೆಗಳು, ದೊಡ್ಡ ದೊಡ್ಡ ಹೂಗಳು ಅವರ ಮನೆಯನ್ನು ಒಂದು ಅಂದವಾದ ಹಸಿರು ಮನೆಯಾಗಿ ಬದಲಾಯಿಸಿರುತ್ತದೆ. ಅನಾಮಿಕಾ, ಹೊರಗ್ ಬಂದು ನೋಡಮ್ಮ, ಬಳ್ಳಿಗಳಿಗೆ ದೊಡ್ಡ ದೊಡ್ಡ ಹೂ ಬಂದಿದೆ. ಕೆಲವು ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಕಾಣಿಸ್ತಾ ಇದೆ. ನಿಜವಾಗಿ ಅತ್ತೆ, ನಂಗೆಷ್ಟು ಆನಂದವಾಗಿದೆಯೋ. ನಮ್ಮ ಕಷ್ಟ ಫಲಿಸಿದೆ. ಈ ಎಲೆಗಳು, ಈ ಬಳ್ಳಿಗಳು ನಮ್ಮ ಮನೆ ಮೇಲೆ ಒಂದು ದೊಡ್ಡ ಅಂಬ್ರೆಲಾದ ಹಾಗೆ ತಯಾರಾಗಿದೆ. ನೀವು ಗಮನಿಸಿದ್ದೀರೋ ಇಲ್ವೋ, ಈ ಮಧ್ಯ ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಬಿಸಿ ಬಹಳ ಕಡಿಮೆ ಆಗಿದೆ. ಹೌದಪ್ಪ, ಮನೆ ಸುತ್ತ ಸೂರ್ಯನ ಕಿರಣಗಳು ಬೀಳದ ಹಾಗೆ ಈ ಬಳ್ಳಿಗಳು ತಡಿತಾ ಇದೆ. ಈಗ ನಮ್ಮನೆ ನೋಡೋದಕ್ಕೆ ಒಂದು ವಾಟರ್ ಮೆಲನ್ ಮನೆಯಾಗಿ ಬದಲಾಗಿದೆ. ಹೊರಗ್ನವ್ರು ಯಾರಾದ್ರೂ ನೋಡಿದ್ರೆ ಆಶ್ಚರ್ಯ ಹೋಗ್ತಾರೆ ಕೂಡ ಅಂದುಕೊಳ್ಳುತ್ತಾ ಇರುವಾಗ ಇನ್ನು ಕೆಲವು ವಾರಕ್ಕೆ ಆ ಬಳ್ಳಿಗಳಿಗೆ ಬಹಳ ದೊಡ್ಡ ದೊಡ್ಡ ವಾಟರ್ ಮೆಲನ್ಸ್ ಕಾಣುತ್ತದೆ. ಮನೆ ಗೋಡೆ ಮೇಲೆ, ರೂಫ್ ಮೇಲೆ ಎಲ್ಲಿ ನೋಡಿದರೂ ಕೂಡ ಹಸಿರಾಗಿ ಗುಂಡಗಿ ಇರುವ ವಾಟರ್ ಮೆಲನ್ಸ್ ತೇಲಾಡುತ್ತಾ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಅನ್ನೋ ಹಾಗೆ ಅಂದವಾಗಿ ತಯಾರಾಗುತ್ತೆ. ಬಿಸಿಲು ಹೊರಗೆ ಸುಡ್ತಾ ಇದ್ರು ಕೂಡ ಅವರ ಮನೆಯೊಳಗೆ ಮಾತ್ರ ಬಹಳ ತಣ್ಣಗೆ ಇರುತ್ತದೆ. ಒಂದು ದಿನ ಮಧ್ಯಾಹ್ನ ಎಲ್ಲರೂ ಸೇರಿ ಹಾಲಲ್ಲಿ ಕೂತಿರ್ತಾರೆ. ಅಮ್ಮೋ, ಹೊರಗಡೆ ಬಿಸಿಲು ನೋಡ್ತಾ ಇದ್ರೆ ಕಣ್ಣು ಉರಿದೋಗುತ್ತೆ. ನಮ್ಮ ಮನೆಯಲ್ಲಿ ಮಾತ್ರ ಎಷ್ಟು ತಣ್ಣಗಿದೆಯೋ, ನಿಜಕ್ಕೂ ಫ್ಯಾನ್ ಹಾಕದೆ ಕೂಡ ಪ್ರಶಾಂತವಾಗಿದೆ. ಇದೆಲ್ಲ ನಮ್ಮ ಸೊಸೆ ಅನಾಮಿಕಳ ಆಲೋಚನೆಯಿಂದ ನಡೆದಿದೆ ಶಾರದಾ. ಆ ದಿನ ನಮ್ಮ ಆಲೋಚನೆಯಿಂದ ಈಗ ನಾವು ಈ ಬಿಸಿಲಿನಿಂದ ಬದುಕಿ ಹೋಗಿದ್ದೀವಿ. ಹೌದು ಅನಾಮಿಕಾ, ನಿಂಗೆ ತುಂಬಾ ಥ್ಯಾಂಕ್ಸ್. ನಿನ್ನಿಂದ ನಮ್ಮ ಮನೆಗೆ ಹೊಸ ರೂಪ ಬಂತು. ಈ ಹಸಿರು, ಈ ತಂಪು ನನಗೆ ಬಹಳ ಆಸ್ವಾದಿಸುವ ಬುದ್ಧಿ ಬರ್ತಾ ಇದೆ. ಇದರಲ್ಲಿ ನನ್ನ ದೊಡ್ಡತನ ಏನು ಇಲ್ಲ ರೀ. ನಾವೆಲ್ಲರೂ ಸೇರಿ ಕಷ್ಟಪಟ್ಟಿದ್ದೀವಿ. ನೀವು ಮಾವಯ್ಯ ಬಹಳ ಶ್ರಮ ಪಟ್ಟಿದ್ದೀರಾ. ಮಣ್ಣು ಅಗೆದಿದ್ದೀರಾ, ಬಳ್ಳಿಗಳನ್ನು ಹಬ್ಸಿದ್ದೀರಾ. ಅತ್ತೆ ದಿನಾನು ಬಳ್ಳಿಗಳನ್ನು ಕಣ್ಣಿನ ಹತ್ರ ಇಟ್ಕೊಂಡು ನೋಡಿದ್ದಾರೆ. ಇದೆಲ್ಲ ನಮ್ಮೆಲ್ಲರ ಸಮಷ್ಟಿ ಕೃಷಿ. ಏನೇನಾದ್ರೂ ಆಗ್ಲಿ, ಈ ಐಡಿಯಾ ಮಾತ್ರ ನಿಂದೆ ಅಲ್ವಮ್ಮ. ಸರಿ ಹೋಗ್ಲಿ ರಮೇಶ್, ಮೇಲಿಂದ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ಕೊಯ್ಕೊಂಬ. ಈ ದಿನ ನಾವು ನಮ್ಮ ಸ್ವಂತ ಮನೆಯಲ್ಲಿ ಬೆಳೆದ ವಾಟರ್ ಮೆಲನ್ ರುಚಿ ನೋಡೋಣ. ಈಗ್ಲೇ ತರ್ತೀನಮ್ಮ. ಹಾಗೆ ಹೇಳಿ ರಮೇಶ್ ಹೋಗಿ ಒಂದು ದೊಡ್ಡ ವಾಟರ್ ಮೆಲನ್ ಕೊಯ್ದು ತರುತ್ತಾನೆ. ಅದನ್ನು ನೋಡುತ್ತಲೇ ಎಲ್ಲರ ಮುಖದಲ್ಲೂ ಒಂದು ವಿಜಯಗರ್ವ ಆನಂದವೂ ಕಾಣಿಸುತ್ತೆ. ಅನಾಮಿಕಾ ಅದನ್ನು ಕೊಯ್ದು ಎಲ್ಲರಿಗೂ ಹಂಚುತ್ತಾಳೆ. ಆಹಾ, ಏನು ರುಚಿ, ಏನು ರುಚಿ. ನಿಜಕ್ಕೂ ಹೊರಗಡೆ ಮಾರ್ಕೆಟ್ ಅಲ್ಲಿ ಕೊಂಡ ವಾಟರ್ ಮೆಲನ್ ಕೂಡ ಇಷ್ಟು ಸಿಹಿಯಾಗಿಲ್ಲ. ನಮ್ಮ ಕೈಯಿಂದ ಬೆಳೆಸಿದ ಬೆಳೆ ಅಲ್ವಾ, ಆ ಪ್ರೇಮವೇ ರುಚಿಗೆ ಕಾರಣ. ಹೌದು ರೀ, ಎಷ್ಟು ಬಿಸಿಲಾದರೂ ನಮ್ಮ ಮನೆಯಲ್ಲಿ ಮಾತ್ರ ವಸಂತ ಕಾಲದ ಹಾಗಿದೆ. ಈ ತಣ್ಣನೆ ಮನೆಯಲ್ಲಿ ಈ ಸಿಹಿಯಾದ ಹಣ್ಣು ತಿಂತಾ ಇದ್ರೆ ಬಿಸಿಲು ಕಾಲ ಹೇಗೆ ಕಳೆಯುತ್ತೋ ಅಂತ ಗೊತ್ತೇ ಆಗ್ತಾ ಇಲ್ಲ. ನಾವು ಈಗ ದಿನವೂ ಒಂದು ಹಣ್ಣು ಕೊಯ್ಕೊಂಡು ಬೇಕಾದ ಹಾಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದತ್ತೆ. ಈ ವಾಟರ್ ಮೆಲನ್ ಇನ್ನೇ ನಮಗೆ ನಿದ್ದೆ ಹೋಗೋದಕ್ಕೆ, ತಂಪು ತಿನ್ನೋದಕ್ಕೆ ರುಚಿ ಎರಡು ಕೊಡ್ತಾ ಇದೆ. ನಿಜಕ್ಕೂ ಮನೆಯ ಸುತ್ತ ನೋಡಿದ್ರು ಎಲ್ಲಿ ನೋಡಿದ್ರೆ ಕಲ್ಲಂಗಡಿ ಹಣ್ಣೆ ಗೊತ್ತಾ. ನಮ್ಮ ಊರವರೆಲ್ಲರೂ ನಮ್ಮ ಮನೆ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಾರೋ. ಎಲ್ರು ಬಂದು ನನ್ ಕೇಳ್ತಾ ಇದ್ದಾರೆ, ಹೇಗೆ ಬೆಳೆಸಿದ್ದೀರಿ ಈ ಬಳ್ಳಿಗಳನ್ನ ಅಂತ. ಅವ್ರಿಗೆ ಕೂಡ ಹೇಳು, ಈ ಬಿಸಿಲಿನಲ್ಲಿ ಅವ್ರ ಮನೆ ಕೂಡ ಹೀಗೆ ಬಳ್ಳಿಗಳಿಂದ ಹಪ್ಪಿದ್ರೆ ಅವರ ಆರೋಗ್ಯಕ್ಕೆ ಮನಃಶಾಂತಿಯಾಗಿರುತ್ತೆ ಅಂತ. ಹೌದು, ನಾವು ಎಷ್ಟು ಸಂತೋಷವಾಗಿದ್ದೀವೋ ಅವರು ಕೂಡ ಹಾಗೆ ಇರ್ಬೇಕಲ್ವಾ. ಅನಾಮಿಕಾ, ನೀನು ಬಂದ ಮೇಲೆ ನಮ್ಮ ಮನೆಯಲ್ಲಿ ಅಂದ ಆನಂದ ಎರಡು ಹೆಚ್ಚಾಯ್ತು.
ನೀವೆಲ್ಲ ನನ್ನನ್ನು ಎಷ್ಟೋ ಆಪ್ಯಾಯದಿಂದ ನೋಡ್ಕೋತಾ ಇದ್ದೀರಾ. ಅತ್ತೆ, ನಿಮ್ಮ ಪ್ರೇಮಕ್ಕೆ ಈ ಚಿಕ್ಕವಳ ಐಡಿಯಾ ಏನ್ ಸರಿ ಹೋಗುತ್ತೆ ಬಿಡಿ. ನಾವು ಇನ್ನು ಬಿಸಿಲು ಕಾಲವೆಲ್ಲವೂ ಈ ಮನೆಯೊಳಗೆ ಕೂತ್ಕೊಂಡು ಖುಷಿಯಾಗಿ ಕಳಿಬಹುದು. ಹಾಗೆ ಆ ಬಿಸಿಲು ಕಾಲವೆಲ್ಲ ಶಾರದಾ ಪ್ರಸಾದ್, ರಮೇಶ್, ಅನಾಮಿಕಾ ಅವರು ಸ್ವಯಂ ಆಗಿ ಬೆಳೆಸಿಕೊಂಡ ಆ ವಾಟರ್ ಮೆಲಾನ್ ಬಳ್ಳಿಗಳಿಂದ ಬೆಟ್ಟ ಆ ತಣ್ಣನೆಯ ಮನೆಯಲ್ಲಿ ದಣಿವು ತೀರಿಸ್ತಾ ಇರ್ತಾರೆ. ಹೊರಗಡೆ ಬಿಸಿಲು ಎಷ್ಟು ಹೆಚ್ಚಾಗಿದ್ದರೂ ಅವರ ಮನೆಯಲ್ಲಿ ಮಾತ್ರ ತಂಪಿನ ಜೊತೆಗೆ ಸೇರಿದ ಸಂತೋಷ, ಆನಂದ ತುಂಬಿರುತ್ತದೆ. ಆ ವಾಟರ್ ಮೆಲಾನ್ ಮನೆ ಅವರ ಕುಟುಂಬ ಪ್ರೇಮವನ್ನು, ಒಗ್ಗಟ್ಟಿನ ಕಷ್ಟವನ್ನು ನೆನಪಿಸುತ್ತಾ ಆ ಬಿಸಿಲು ಕಾಲವೆಲ್ಲ ಸುಖ ಸಂತೋಷದಿಂದ ಕಳೆಯುವ ಹಾಗೆ ಮಾಡುತ್ತದೆ. ಒಂದು ಚಿಕ್ಕ ಆಲೋಚನೆ ಎಲ್ಲರ ಸಹಕಾರದಿಂದ ಎಷ್ಟು ದೊಡ್ಡ ಪ್ರಶಾಂತತೆಯನ್ನು ಕೊಡುತ್ತೋ ಅವರ ಜೀವನದ ಮೂಲಕ ಎಲ್ರಿಗೂ ಅರ್ಥವಾಗುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.